ಲೋಕಸಭೆಯಲ್ಲಿ ಮತ್ತೆ ಕಮಲವನ್ನು ಅರಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ತಯಾರಿ ನಡೀತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನು ದಾಖಲು ಮಾಡಬೇಕು ಅಂತ ನರೇಂದ್ರ ಮೋದಿ ಅವರ ದಕ್ಷಿಣ ದಂಡಯಾತ್ರೆಯ ಸುದ್ದಿ. ಕುರುಕ್ಷೇತ್ರದ ಅಖಾಡದಲ್ಲಿ ಮಗ್ಗದೊಮ್ಮೆ ಕಮಲ ಅರಳಿಸಬೇಕು ಅಂತ ನರೇಂದ್ರ ಮೋದಿ ಅವರು ದಕ್ಷಿಣ ದಂಡಯಾತ್ರೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಉತ್ತರ ಭಾರತದ ಪ್ರವಾಸ ಆದ್ಮೇಲೆ ದಕ್ಷಿಣ ಭಾರತದತ್ತ ನರೇಂದ್ರ ಮೋದಿ ಅವರ ಚಿತ್ತ. ಡ್ಯೂರೇಷನ್ ಟೈಮ್ ಡೇಟ್ ಮಾರ್ಚ್ 15ರಿಂದ ಮಾರ್ಚ್ 19ರವರೆಗೆ 15, 16, 17, 18, 19 5 ದಿವಸ ದಕ್ಷಿಣ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಪ್ರವಾಸ ಇದೆ. ಕರ್ನಾಟಕದಿಂದಲೇ ಪ್ರವಾಸವನ್ನ ಶುರು ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 5 ದಿನಗಳ ಪ್ರವಾಸದಲ್ಲಿ ವಿವಿಧ ರಾಜ್ಯಗಳಿಗೆ ಪ್ರಧಾನಮಂತ್ರಿಗಳು ಭೇಟಿ ಕೊಡೋರಿದ್ದಾರೆ. ಕರ್ನಾಟಕವೂ ಸೇರಿ ನೆರೆಯ ಆಂಧ್ರ ಪ್ರದೇಶ, ಈ ಕಡೆ ತಮಿಳುನಾಡು, ಮತ್ತೊಂದು ಕಡೆ ಕೇರಳ, ಎಲ್ಲಾ ಕಡೆ ರೋಡ್ ಶೋ, ಎಲ್ಲಾ ಕಡೆ ಸಮಾವೇಶ. ಪ್ರಧಾನಮಂತ್ರಿಗಳ ಸ್ಕೆಡ್ಯೂಲ್ ಡಿಸೈಡ್ ಆಗಿದೆ. 15ರಿಂದ 19ರ ತನಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಜೋರಾಗಿರುತ್ತೆ. 5 ದಿನಗಳ ಕಾಲ ದಕ್ಷಿಣ ಭಾರತದ ಕಡೆ ಪ್ರಧಾನಮಂತ್ರಿಗಳು ದೇಶದಲ್ಲಿ ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಚಂದ್ರು ಧ್ವನಿ ಕೇಳಿಸಿದ್ಯಾ? ವೆರಿ ಗುಡ್ ಮಾರ್ನಿಂಗ್. ಹೇಗಿರುತ್ತೆ ದಂಡಯಾತ್ರೆ, ಯಾವ ಕಡೆ ಹೋಗ್ತಾರೆ? ಖಂಡಿತ ಹರೀಶ್ ನಾಗರಾಜ್, ಈಗಾಗಲೇ ಬಿಜೆಪಿ ಅದರಲ್ಲೂ ದಕ್ಷಿಣ ಭಾರತದ ಹೆಬ್ಬಾಗಿಲು ಅನ್ಸ್ಕೊಂಡಿರ್ತಕ್ಕಂಥ ಕರ್ನಾಟಕದಿಂದ ಮೋದಿ ಪ್ರವಾಸವನ್ನ ಆರಂಭಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 5 ರಾಜ್ಯಗಳು, ತೆಲಂಗಾಣ ಸೇರಿದಂತೆ 5 ರಾಜ್ಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಉತ್ತರ ಭಾರತದಲ್ಲಿ ಬಹುತೇಕ ಬಿಜೆಪಿ ಪರ ಅಲೆ ಇದೆ. ದಕ್ಷಿಣ ಭಾರತದಲ್ಲೂ ಕೂಡ ಅದೇ ರೀತಿಯಾದಂತಹ ಅಲೆಯನ್ನು ಸೃಷ್ಟಿಸೋಕೆ ಮೋದಿ ಅವರು ಒಟ್ಟು 5 ದಿನಗಳ ಕಾಲ ಪ್ರವಾಸವನ್ನು ಬರ್ತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಅಡ್ವಾಂಟೇಜ್ ಅಫ್ಕೋರ್ಸ್ ಅವರಿಗೆ ಕರ್ನಾಟಕದಲ್ಲಿ. ಹೆಚ್ಚು ದಿನಗಳು, ಹೆಚ್ಚು ಟೈಮ್ ಕರ್ನಾಟಕ ಕೊಡ್ತಾರಾ? ಖಂಡಿತ. ಬರುವಂತ 5 ದಿನಗಳ ಪೈಕಿ 4 ದಿನಗಳು ರಾಜ್ಯದ ವಿವಿಧ ಲೋಕಸಭಾ ಕ್ಷೇತ್ರಗಳಿಗೆ ತೆರಳಿ ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಮತ್ತೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ರಾಜ್ಯ ನಾಯಕರು ಏನೆಲ್ಲ ಹರಸಾಹಸ ಪಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗೆಲ್ಲುವಂತ ಕ್ಷೇತ್ರಗಳು ಮತ್ತು ಎಲ್ಲೆಲ್ಲಿ ಅಡಚಣೆಗಳಿದ್ದಾವೆ ಅಲ್ಲೂ ಕೂಡ ಪ್ರವಾಸವನ್ನ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದು ಮೊದಲ ಲಿಸ್ಟು. ಚುನಾವಣೆ ಅನೌನ್ಸ್ ಆದ ಬಳಿಕ ಮತ್ತಷ್ಟು ನಾಯಕರ ಮತ್ತು ಮತ್ತೊಮ್ಮೆ ಮೋದಿ ಅವರ ಯಾವ ಭಾಗಕ್ಕೆ ಸಮಾವೇಶ, ಎಲ್ಲೆಲ್ಲಿ ರ್ಯಾಲಿ ಅಂತ ಅನ್ನೋದು ಗೊತ್ತಾಯ್ತಾ ಕರ್ನಾಟಕದಲ್ಲಿ? ಈಗಾಗಲೇ ಕೋಲಾರ, ಶಿವಮೊಗ್ಗ ಮತ್ತೆ ಕಲಬುರಗಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಈಗಾಗಲೇ ಇಟ್ಕೊಂಡಿರ್ತಕ್ಕಂಥದ್ದು. ಅದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ, ಅಂದ್ರೆ ಕೋಲಾರಕ್ಕೆ ಬಂದ್ರೆ ಈಗ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಎರಡನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಬಂದ್ರೆ ಶಿವಮೊಗ್ಗದ ಅಕ್ಕಪಕ್ಕ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಈ ರೀತಿಯಾದಂತಹ ಕ್ಷೇತ್ರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡುವಂತೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಚಂದ್ರು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.